ನವಲಗುಂದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಎತ್ತಿ ತೋರಿಸುವಂತ ಚಾಂಗದೇವ ಮಹಾರಾಜರ ಗಂಧರ ನಾಳೆ ಮಾ 7 ಹಾಗೂ ಮಾ 8ರಂದು ಉರುಸು ಮತ್ತು ಮಾ 10ರವರೆಗೆ ವಿವಿಧ ಕಾರ್ಯಕ್ರಮವು ತಾಲೂಕಿನ ಯಮನೂರು ಗ್ರಾಮದಲ್ಲಿ ನೆರವೇರುತ್ತವೆ. ಮಹಾನ್ ಯೋಗಿ ಚಾಂಗದೇವರು ಯಮನೂರ ಗ್ರಾಮದಲ್ಲಿ ನೆಲೆಸಿ ನರಸಿಂಹ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾರೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನದಲ್ಲಿ ಧರ್ಮ ಸಂಕೇತವಾಗಿರುವಂತಹ ಪಂಜಾಗಳು ಇವೆ ಹಾಗೂ ಇಲ್ಲಿ ಸಾಲಿಗ್ರಾಮವೂ ಇದೆ. ಹಾಗಾಗಿ ಇದು ದೇವಸ್ಥಾನ ಮತ್ತು ದರ್ಗಾವಾಗಿ ಖ್ಯಾತಿ ಹೊಂದಿದೆ. ಚಾಂಗದೇವರು ಹುಲಿಯ ಸವಾರರಾಗಿರುವುದರಿಂದ ಹುಲಿಯನ್ನೇ ತಮ್ಮ ವಾಹನವನ್ನಾಗಿ, ಹಾವನ್ನು ಚಾಟಿಯನ್ನಾಗಿ, ಚೇಳನ್ನು ಹುಲಿಯ ಕಟವಾಯಿಯಲ್ಲಿ ಹಾಕಿ ಮೂಗುದಾರವನ್ನಾಗಿ ಮಾಡಿಕೊಂಡು ಲೋಕಸಂಚಾರ ಮಾಡಿದವರು. ರಾಜ್ಯದ ಭಕ್ತರು ರಾಜಾಭಾಗವಾರ ಕಿ ದೋಸ್ತರಾವೋದೀನ ಎಂದರೆ ಮಹಾರಾಷ್ಟ್ರದ ಭಕ್ತರು ಚಾಂಗದೇವ ಮಹಾರಾಜ್ ಕಿ ಜೈ ಎಂದು ಜೈಕಾರವನ್ನು ಹಾಕುತ್ತಾರೆ. ಗಂಧದ ದಿನ ದೇವಸ್ಥಾನದ ಬರ್ಗೆ ಮನೆತನದವರ ನೇತೃತ್ವದಲ್ಲಿ ಬೆಣ್ಣಿಹಳ್ಳಕ್ಕೆ ಬಂದು ನೀರನ್ನು ಒಯ್ದು ದೀಪ ಹಚ್ಚುತ್ತಾರೆ. ಚಾಂಗದೇವ ಮಹಾರಾಜರ ದರ್ಗಾದಿಂದ ಹಿಡಿದು ಬೆಣ್ಣೆಹಳ್ಳದವರೆಗೆ ಭಕ್ತರು ರಸ್ತೆಯುದ್ದಕ್ಕೂ ಮಲಗಿರುತ್ತಾರೆ. ಭಕ್ತರ ಮೇಲೆ ಸಂತರು ಕಾಲಿಟ್ಟು ಹೋದರೆ ಮೈಯಲ್ಲಿರುವಂತಹ ರೋಗ ರುಜಿನಗಳು ದೂರವಾಗುತ್ತದೆ ಎನ್ನುವಂತಹ ನಂಬಿಕೆ ಬಹಳ ಹಿಂದಿನಿಂದಲೂ ಬಂದಿದೆ. ಬೆಣ್ಣೆಹಳ್ಳದಲ್ಲಿ ಸ್ನಾನ ಮಾಡಿದರೆ ಮೈಮೇಲೆ ಇರುವಂತಹ ಯಾವುದೇ ಚರ್ಮರೋಗ ಪರಿಹಾರವಾಗುತ್ತದೆ ಎಂಬ ನಂಬಿಕೆಯಿಂದ ಚಾಂಗದೇವರ ದರ್ಶನಕ್ಕೆ ಹೋಗುವ ಪೂರ್ವದಲ್ಲಿ ಭಕ್ತಾದಿಗಳು ಬೆಣ್ಣೆಹಳ್ಳದಲ್ಲಿ ಸ್ನಾನ ಮಾಡಿ ಹೋಗುತ್ತಾರೆ. ಯಮನೂರಿನ ಚಾಂಗದೇವ ಮಹಾರಾಜರ ಗಂಧ ಹಾಗೂ ಉರುಸಿಗೆ ರಾಜ್ಯ ಮತ್ತು ಹೊರರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಆಗಮಿಸಿ ದರ್ಶನ ಪಡೆಯುವರು. ಪ್ರತಿ ವರ್ಷ ಈ ವರ್ಷವೂ ಶ್ರೀ ಚಾಂಗದೇವ ರಾಜಭಕ್ತರ ಜಾತ್ರೆಯು ಇವತ್ತು 6ನೇ ತಾರೀಕಿನಿಂದ 10 ತಾರೀಕು ಇರ್ತದೆ. 7 ತಾರೀಕಿಗೆ ಗಂಧಾಭಿಷೇಕ. ಇಲ್ಲೊಂದು ದೇವರನ್ನು ಹೊಳೆ ತೆಗೆದುಕೊಂಡೋಗಿ ಬೆಣ್ಣೆಹಳ್ಳದಲ್ಲಿ ಸ್ನಾನ ಮಾಡಿಸಿ ಹೊಳ್ಳೆ ಅಲ್ಲಿ ನೀರು ತಂದು ಆ ನೀರಿನಲ್ಲಿ ದೀಪ ಉರಿಯುತ್ತಾರೆ. ಇದು ಗಂಧಾಭಿಷೇಕ ಇವ್ರ ಕೆಲಸ. ಆಮೇಲೆ ಉರುಸಿನ ಪುಣ್ಯತಿಥಿ, ಅವರ ಪುಣ್ಯತಿಥಿ ದಿವಸ ಇಲ್ಲಿ ಜಾತ್ರೆ ಒಳಗ ಇದು ಮಾಡ್ತಾರೆ. ಗುಡಿ ಒಳಗ ಕಾರ್ಯಕ್ರಮ ಹಿಂಗ 5 ದಿವಸ ಡೈಲಿ ಒಂದು ಕಾರ್ಯಕ್ರಮ ಇರ್ತವೆ. ಆಮ್ಯಾಗ ಇವರು ಚಾಂಗದೇವ್ ಅಂತೇಳಿ ಇವರು ಮಹಾರಾಷ್ಟ್ರದಲ್ಲಿ ಜನಿಸ್ತಾರೆ. ಇದರಂತೇಳಿ ಪಂಡಪ್ ಸುಂದರಪುರ ಅಂತೇಳಿ. ಅಲ್ಲಿಂದ ಇವರು ಸಣ್ಣ ವಯಸ್ಸಿನೆಲ್ಲ ಎಲ್ಲ ವಿದ್ಯೆಯನ್ನು ಕಲಿತು ಕಾಶಿಗೆ ಹೋಗಿ ಅಲ್ಲಿ ಗೋಳಿಗೆ ಹೋಗಿ ತಪಸ್ಸು ಮಾಡಿ 65 ಕಲಿತಾರೆ. ಮಾಯಾಗುದು, ಗಾಳಿ ಹಾರೋದು ಎಲ್ಲ ಹಿಂಗ 65 ಕಲಿತಾರೆ. ಕಲಿತ ಮೇಲೆ ಅಲ್ಲಿಂದ ಬಂದವರು ಮತ್ತೆ ಪಂಢರಪುರ ಬರ್ತಾರೆ. ಪಂಢರಪುರದಲ್ಲಿ ಅಲ್ಲಿ ಪವಾಡ ಮಾಡಿ ಇಲ್ಲಿ ಎಮ್ಮೂರಿಗೆ ಬರ್ತಾರೆ ತಪಸ್ ಮಾಡ್ಯಾಕ. ಇಲ್ಲಿ ಮರಕನ ತಪಸ್ ಮಾಡಿದ ಮೊದಲು ಇವರು ಎಮ್ಮನ್ ಸುರಿಸ್ತಾರೆ. ಇವರು ತಪಸ್ ಮಾಡ್ಯಾರ. ಅದಕ್ಕೆ ನಮ್ಮೂರಿಗೆ ಎಮ್ಮೂರು ಅಂತ ಹೆಸರು ಮುಂದೆ. ಈ ಹಳ್ಳದ ನೀರಾಗ ಸ್ನಾನ ಮಾಡೋದ್ರಿಂದ ಚರ್ಮ ರೋಗ ಯಾವುದೇ ರೋಗ ಇದ್ರು ವಾಸಿ ಆಗ್ತದೆ. ಆಮೇಲೆ ಇಲ್ಲಿ ದೇವರಿಗೆ ಸಕ್ಕರೆ ಕೊಡ್ತಾರೆ. ಮಕ್ಕಳ ಸಕ್ಕರೆ ಅಂತೆ ಬೆಲ್ಲದ ಪುಡಿ ಸಕ್ಕರೆ ಕೊಡ್ತಾರೆ. ಒಬ್ಬರು ಕುದುರೆ ಕೊಡ್ತಾರೆ. ಬೆಡಿ ಸರಿಗೆ ಹಾಕೊಂತಾರೆ. ಬೆಡಿ ಅಂತ ಸರಿಗೆ ಹಾಕೊಂತಾರೆ. ಅದರಿಂದ ಅವ್ರು ಆರಾಮಾಗ್ತಾರಲ್ಲ. ಈ ಮಕ್ಕಳೆಲ್ಲ ಮಕ್ಕಳ ಫಲ ಸಿಗುತ್ತೆ. ಮತ್ತೆ ಯಾವ್ದೇ ರೋಗಾದಿ ಏನೇ ಯಾವ್ದೇ ಕೇಸ್ ಕೋರ್ಟ್ ಅಂತ ಹೊರಗೆ ಬೇಡ್ಕೊಂತಾರೆ. ಹರಕೆ ಪುರ ಆದ್ಮೇಲೆ ಬಂದು ದೇವ್ರಿಗೆ ಬಂದು ಭೇಟಿಯಾಗಿ ಹೋಗ್ತಾರೆ. ಇಲ್ಲೇ ಸಕ್ಕರೆ ಮುಖ್ಯವಾಗಿ ಸಕ್ಕರೆ ಕೊಡ್ತಾರೆ. ನಡೆಯನ್ನು ವ್ಯವಸ್ಥೆ ಮಾಡೇವಿ. ಒಳಗೆ ನೀರಿನ ವ್ಯವಸ್ಥೆ ಆಗ್ತೈತಿ. ಇನ್ನಾಗ ಸಾಯಂಕಾಲ ಇವತ್ತ ರೊಟ್ಟಿ, ಅನ್ನ, ಸಾರು, ಶಾವಿಗೆ ಊಟ ಹಿಂಗೆಲ್ಲ ಪ್ರಸಾದ ಹಂಚ್ತೇವೆ. ಗ್ರಾಮದ ಶ್ರೀ ಚಾಂಗದೇವ ರಾಜಭಕ್ತರ ದೇವಸ್ಥಾನವು ಈ ಜಾತ್ರೆಯು 100 ವರ್ಷಗಳ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರ ಇದೊಂದು ಭಾವೈಕ್ಯತೆಯ ಧಾರ್ಮಿಕ ಸ್ಥಳವಾಗಿದ್ದು, ಪ್ರತಿ ವರ್ಷವೂ ಇಲ್ಲಿ ಸಾವಿರಾರು ಲಕ್ಷ ಭಕ್ತಾದಿಗಳು ಬರುತ್ತಾರೆ. ಬಂದು ಇಲ್ಲಿ ಬೆಣ್ಣೆಹಳ್ಳದಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆದು ಪುನೀತರಾಗುತ್ತಿದ್ದಾರೆ. ಯಮನೂರು ಗ್ರಾಮದ ಆರಾಧ್ಯ ದೈವ ಶ್ರೀ ಚಾಂಗದೇವ ಉರ್ಫ ರಾಜಭಕ್ತ ದೇವರ ಜಾತ್ರೆಯು ಈಗ ಮಾರ್ಚ್ ತಿಂಗಳಲ್ಲಿ 7 ಮತ್ತು 8ನೇ ತಾರೀಕಿನ ವಿಜೃಂಭಣೆ ಜರುಗುತ್ತದೆ. 7ನೇ ತಾರೀಕಿಗೆ ಮಹಾತ್ಮರ ಗಂಧ ನಡೀತಿ, 8ನೇ ತಾರೀಕಿಗೆ ಮುಖ್ಯ ಉರುಸು ನಡೀತಿ. ಈ ಒಂದು ಜಾತ್ರೆಗೆ ಸುತ್ತಮುತ್ತಲ ನಮ್ಮಲ್ಲಿ ಕೊಪ್ಪಳ, ಹೊಸಪೇಟೆ, ಬಳ್ಳಾರಿ, ರಾಯಚೂರು ಹಾಗೂ ಮಹಾರಾಷ್ಟ್ರ ವಿವಿಧ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು 7 ಮತ್ತು ಗಂಧ ದಿನ ಕೂಡ್ತಾರೆ. ಲಕ್ಷಾಂತರ ಜನ ಬರ್ತಾರೆ. ಇಲ್ಲಿ ಅವ್ರಿಗೆ ಬರಾಕ ಸಾರಿಗೆ ವ್ಯವಸ್ಥೆಯಿಂದ ಸಾರಿಗೆ ಇಲಾಖೆಯಿಂದ ಸಾರಿಗೆ ವ್ಯವಸ್ಥೆ ಸಪರೇಟ್ ಆಗಿ ಮಾಡಿರ್ತಾರೆ. ಆಮೇಲೆ ಇಲ್ಲಿ ಬಂದ ನಂತರ ನಾವು ಭಕ್ತರಿಗಾಗಿ ಕೆಲವೊಂದ್ ಕಡೆ ನೆರಳಿನ ವ್ಯವಸ್ಥೆಗಾಗಿ ಪೆಂಡಾಲ್ ವ್ಯವಸ್ಥೆ ಮಾಡಿರ್ತೀವಿ. ಇನ್ನು ಕುಡಿಯೋ ನೀರಿನ ಸಂಬಂಧಪಟ್ಟಂಗಾಗ್ಲಿ 2 ಕೆರೆ ಭರ್ತಿಯಾಗಿದ್ದು ಕೆರೆ ನೀರನ್ನು ಸಂಪೂರ್ಣವಾಗಿ ಪರೀಕ್ಷೆ ಮಾಡಿ ಕುಡಿಯಲು ಯೋಗ್ಯವಾದ ತಕ್ಷಣ ನಾವು ಬಳಸಾಕತ್ತೇವೆ. ಪ್ರತಿ 8 ದಿನಕ್ಕೊಮ್ಮೆ ನಾವು ಕ್ಲೋರಿನೇಷನ್ ಮಾಡ್ತೀವಿ. ಹೊಳ್ಳಿ ಅಲ್ಲಿ ಕೆಲವೊಂದ್ ಕಡೆ ಆಯಕಟ್ಟಿನ ಜಾಗದಲ್ಲಿ ಕುಡಿ ನೀರಿನ ವ್ಯವಸ್ಥೆನ ಮಾಡಿರ್ತೀವಿ. ಇನ್ನ ಸಾಕಷ್ಟು ಬಾರಿ ಅಂತಂದ್ರೆ ಇನ್ನ ಬಸ್ ಸಂಚಾರಕ್ಕಾಗಿ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಹೋಗುವ ಬಸ್ನ ಸಂಚಾರಕ್ಕಾಗಿ ಬೇರೆ ಕಡೆ ದಾರಿಗಳನ್ನ ನಾವು ಮಾಡಿದ್ವಿ. ಆಮೇಲೆ ಉದಾಹರಣೆಗೆ ಮರವಕ್ಕೆ ಹೋಗೋದು, ಪಡೇಸರಕ್ಕೆ ಹೋಗೋದು,
ಇಲ್ಲಿ ಆಲ್ರೆಡಿ ತೀವ್ರವಾಗಿ ಜನಸಂದಣಿ ಇರೋದರಿಂದ ಅವಕ್ಕೆ ಬೇರೆ ಮಾರ್ಗವನ್ನು ಮಾಡಿಕೊಟ್ಟಿರ್ತೀವಿ. ಆನಂತರ ಇವನ್ನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಾಕ ಕುಡಿಯುವ ನೀರು, ನೆರಳಿನ ವ್ಯವಸ್ಥೆ, ಆಮೇಲೆ ಸ್ವಚ್ಛತಾ ಕೆಲಸಕ್ಕಾಗಿ ನಾವು ಇಲ್ಲಿ ಸ್ವಂತ ಸಂಪನ್ಮೂಲಕ್ಕಾಗಿ ಅಂಗಡಿಗಳಿಗೆ ತೆರಿಗೆ ವಸೂಲನೆ ಮಾಡ್ತೀವಿ. ಹೋದ ವರ್ಷ ನಾವು ಟೆಂಡರ್ ಮುಖಾಂತರವನ್ನ ಇಡೀ ಜಾತ್ರೆನ ಒಬ್ಬರು ಟೆಂಡರ್ ಮಾಡಿದ್ವಿ. ಬಟ್ ಈ ವರ್ಷ ನಮ್ಮ ಗ್ರಾಮ ಸಭೆಯಲ್ಲಿ ನಿರ್ಣಯಿಸಲಾಯಿತು, 23-24ನೇ ಸಾಲಿನಾಗ ಏನು ನಾವು ಟ್ಯಾಕ್ಸ್ ವಸೂಲಿ ಮಾಡಿದ್ವಿ ಅದಕ್ಕೆ 20% ಸೇರಿಸಿ ಅಂಗಡಿಕಾರರಿಂದ ವಸೂಲಿ ಮಾಡಿ ವಿವಿಧ ಮೂಲಭೂತ ಸೌಕರ್ಯ ಒದಗಿಸಬೇಕಂತ ಠರಾವ ಮಾಡಿದ್ರ ಪ್ರಕಾರ ಈಗ ನಾವು ಆಲ್ರೆಡಿ ಎಲ್ಲವನ್ನ ಟ್ಯಾಕ್ಸ್ ವಸೂಲಿ ಮಾಡ್ತಾ ಇದೀವಿ. ಇನ್ನೂ ಹೆಚ್ಚಿನ ಇದಕ್ಕಾಗಿ ನಮಗೆ ಹೆಚ್ಚಿನ ಸರ್ಕಾರದಿಂದ ಇಲ್ಲ ಸರ್, ಯಾವುದಕ್ಕೂ ಪರ್ಮಿಷನ್ ನಾವು ಇಷ್ಟು ವರ್ಷ ಜಾತ್ರೆ ಮಾಡಕತ್ತೀವಿ, 40ರಿಂದ 50 ವರ್ಷ ಆತಿಲ್ಲ. ಆ ಇಲಾಖೆನ ಯಾವ ಪರವಾನಿನ ತಗೊಂಡಿಲ್ಲ. ಈಗ ಅದಕ್ಕಾಗಿ ನಾವು ಈಗ ಆಲ್ರೆಡಿ ಅವ್ರಿಗೆ ಅಂಗಡಿಕಾರಿಗೆ ಏನ್ ಹೇಳಿ ಅಂತಂದ್ರೆ ರಸ್ತೆ ಬಿಟ್ಟು ಹಾಕೊಳ್ಳೋ ಮುಂದನ ಸ್ವಲ್ಪ ರಸ್ತೆ ಬಿಟ್ಟು ಹಾಕೊಡ್ರಿ, ಯಾವುದೇ ಅಪಾಯ ಆದ್ರೆ ನೀವೇ ಜವಾಬ್ದಾರಿ ಅಂತ ಅವ್ರು ಹೇಳ್ಬಿಟ್ಟಿವಿ. ಅಕಸ್ಮಾತ್ ಅವ್ರು ಯಾರು ಬಂದ್ರೆ ಅಂಗಡಿಕಾರೇ ಜವಾಬ್ದಾರಿ.